ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಕ್ ಲೈಕ್ ಸುಜಾ. ಇವತ್ತು ನಾನು ವಿಟಮಿನ್ ಸಿ ಹೇರಳವಾಗಿರುವಂಥ ಒಂದು ಆರೋಗ್ಯಕರ ಪಾಯಸ ಮಾಡಿ ತೋರಿಸ್ತಾ ಇದ್ದೇನೆ. ಯಾವ್ದು ಗೊತ್ತಾ? ಸ್ವೀಟ್ ಕಾರ್ನ್ ಪಾಯಸ. ಅದು ತುಂಬಾ ಟೇಸ್ಟಿಯಾಗಿರುತ್ತೆ, ಹೆಲ್ದಿಯಾಗಿರುತ್ತೆ. ಸೊ ಅದನ್ನು ಹೇಗೆ ಮಾಡೋದಂತ ನೋಡೋಣ ಬನ್ನಿ. ಅದಕ್ಕೆ ಬೇಕಾಗಿ ಸ್ವೀಟ್ ಕಾರ್ನನ್ನು ಹೀಗೆ ತೊಗೊಂಡಿದ್ದೇನೆ ಒಂದು ಸ್ವಲ್ಪ. ಹಾಗೆ ಇದನ್ನು ತರಿತರಿಯಾಗಿ ರುಬ್ಕೊಳ್ಳಿ. ಸ್ವಲ್ಪ ಮಟ್ಟಿಗೆ ಮಾತ್ರ ನೀರು ಹಾಕಿ ಮತ್ತು ಒಂದು ಚಿಟಿಕೆಯಷ್ಟು ಮಾತ್ರ ಉಪ್ಪನ್ನು ಹಾಕಿ, ಯಾಕಂದರೆ ಪಾಯಸ ಮಾಡೋದಲ್ವ, ಹಾಗೆ ಸಪ್ಪೆ ಆಗಬಾರ್ದು ಅಂತ ಅದಕ್ಕೋಸ್ಕರ ಜಾಸ್ತಿ ಹಾಕಕ್ಕೆ ಹೋಗಬೇಡಿ. ಹಾಗೆ ಪೇಸ್ಟನ್ನು ಪ್ಯಾನ್ಗೆ ಹಾಕಿಬಿಟ್ಟು ಸಣ್ಣ ಬೆಂಕಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಚೆನ್ನಾಗಿ ಸ್ವಲ್ಪ ಫ್ರೈ ಮಾಡಬೇಕು. 1 ಚಮಚ ತುಪ್ಪವನ್ನು ಕೂಡ ಹಾಕಬೇಕು. ಹಾಗೆ ಇದೆಲ್ಲ ಸೇರಿಸಿ ಫ್ರೈ ಆಗ್ತಾ ಇದ್ದಂಗೆ ನೋಡಿ ತಳ ಬಿಟ್ಕೊಳ್ಳೋಕ್ಕೆ ಶುರುವಾಗುತ್ತೆ. ಅದರ ನಂತರ ಅರ್ಧ ಗ್ಲಾಸಷ್ಟು ಹಾಲನ್ನು ಹಾಕ್ತಾ ಇದ್ದೇನೆ. ಹಾಗೆ ಸೇರಿ ಚೆನ್ನಾಗಿ ಕುದಿಯೋಕೆ ಬಿಡಬೇಕು. ಇದು ಸ್ವೀಟ್ ಕಾರ್ನ್ ಆಗಿದ್ದಕ್ಕೆ ಬೇಯೋದಕ್ಕೆ ಸ್ವಲ್ಪ ಟೈಮ್ ಹಿಡಿಯುತ್ತೆ. ಅದಕ್ಕೋಸ್ಕರ ಸಣ್ಣ ಬೆಂಕಿಯಲ್ಲಿ ಅಂದರೆ ಲೋ ಫ್ಲೇಮಲ್ಲಿ ಒಂದು 10 ನಿಮಿಷ ಕುದಿಸ್ಬೇಕಾಗತ್ತೆ. ಈಗ ಪಾಯಸ ಅಂದಮೇಲೆ ಸಿಹಿ ಇರಲೇಬೇಕಲ್ವ. ನಾನು ಬೆಲ್ಲ ಸೇರಿಸ್ತಾ ಇದ್ದೇನೆ. ಆರೋಗ್ಯಕ್ಕೆ ತುಂಬ ಒಳ್ಳೆಯದಲ್ವ ಸಕ್ಕರೆಗಿಂತ. ಹಾಗೆ ನಾನು ಜೋನಿ ಬೆಲ್ಲ ಹಾಕ್ತಾ ಇದ್ದೇನೆ. ಹಾಗೆ ಬೆಲ್ಲ ಸೇರಿಸಿದ ಮೇಲೆ ಕೂಡ ಒಂದು 2-3 ನಿಮಿಷ ಕುದಿಸ್ಬೇಕಾಗತ್ತೆ. ಚೆನ್ನಾಗಿ ಮಿಕ್ಸಪ್ ಆಗಬೇಕಲ್ವ ಅದು, ಅದಕ್ಕೋಸ್ಕರ. ಈಗ ನೋಡಿ ಈ ರೀತಿ ಕನ್ಸಿಸ್ಟೆನ್ಸಿ ಬಂದ ಮೇಲೆ ಪಾಯಸ ಪರ್ಫೆಕ್ಟಾಗಿ ರೆಡಿ ಆದಂಗೆ. ಅದನ್ನು ಒಂದು ಬೌಲಿಗೆ ಹಾಕಿಬಿಟ್ಟು ಅದರ ಮೇಲೆ ಗೋಡಂಬಿ ದ್ರಾಕ್ಷಿಯನ್ನು ಸೇರಿಸಿ ಬಿಟ್ಟರೆ ಪಾಯಸ ರೆಡಿ ಆದಂಗೆ. ಗೋಡಂಬಿ ದ್ರಾಕ್ಷಿಯನ್ನು ಬೇಕಾದರೆ ತುಪ್ಪದಲ್ಲೂ ಕೂಡ ಹುರ್ಕೋಬೋದು, ಆಗ ರುಚಿ ಇನ್ನಷ್ಟು ಜಾಸ್ತಿ ಆಗುತ್ತೆ. ಇದರಲ್ಲಿ ವಿಟಮಿನ್ ಸಿ ರಿಚ್ ಇರೋದ್ರಿಂದ ಹಾರ್ಟ್ ಡಿಸೀಸ್ಗೆ ಒಳ್ಳೆಯದು, ಸ್ಕಿನ್ಗೆ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಅಂದಮೇಲೆ ಇಂಥ ಪಾಯಸವನ್ನು ಮಾಡ್ಕೊಂಡು ಆಗಾಗ ತಿಂತಾ ಇರಬೇಕು. ಮಕ್ಕಳಿಗೂ ತುಂಬಾ ಖುಷಿಯಾಗತ್ತೆ ನೋಡಿ. ಬೇಕಾದರೆ ಒಮ್ಮೆ ಮಾಡ್ಕೊಂಡು ತಿನ್ನಿ, ತುಂಬಾ ಖುಷಿ ಪಡ್ತೀರಾ. ಹಾಗೆ ನನ್ನ ಇನ್ನೊಂದು ಒಳ್ಳೆ ರೆಸಿಪಿಯೊಂದಿಗೆ ಮತ್ತೆ ಸಿಗ್ತೇನೆ. ಅಲ್ಲಿವರೆಗೆ ಟೇಕ್ ಕೇರ್, ಬಾಯ್.